ಆದ್ರೆ ಅದ್ ಮಾಮೂಲಿ ಹಾವಲ್ಲಮ್ಮ. ಬಾಗ್ಲನ್ನೇ ಒಡೆದು ಹಾಕಿದೆ ಅಂದ್ರೆ ಅರ್ಥ ಮಾಡ್ಕೊ ನೀನು. ಅದು ಗಂಗಾಗೆ ಕಚ್ಚೋದ್ ಬಿಟ್ಟು ಎಲ್ಲ ಕೆಲ್ಸನೂ ಮಾಡ್ತಿದೆ. ಅಷ್ಟಕ್ಕೂ ಆ ಗಂಗಾಗೆ ಯಾಕೆ ಹೆರಿಗೆ ನೋವು ಬರ್ತಿಲ್ಲ? ಅವಳು ಇವತ್ತೇ ಹೋಗ್ತಾಳೆ ಅಂತ ಸ್ವಾಮೀಜಿ ಹೇಳ್ದ ಅಲ್ವಾ? ಏನೋನಮ್ಮ, ಅದೇ ನಮ್ಗೂ ಅರ್ಥ ಆಗ್ತಿಲ್ಲ. ಒಂದ್ ವೇಳೆ ಇವತ್ತು ಹೆರಿಗೆ ನಾವು ಬರ್ಲಿಲ್ಲ ಅಂದ್ರೆ, ಗಂಗಾಗೆ ಡೆಲಿವರಿ ಆಗ್ಲಿಲ್ಲ ಅಂದ್ರೆ ಗಂಗಾ ಬದುಕಿದ ಹಾಗೇನಮ್ಮ? ಅವಳು ಬದುಕೋದಿಕ್ಕೆ ಅವಕಾಶ ಇಲ್ಲ. ಮಳೆ ಬರೋದು ಪ್ರಾಣ ಹೋಗೋದು ಯಾರು ಗೊತ್ತಾಗುತ್ತಮ್ಮ. ಆದ್ರೂ ಸ್ವಾಮೀಜಿ ಹೇಳಿದ್ದಾರೆ ಅಂದ್ರೆ ಅದು ಖಂಡಿತ ತಪ್ಪದೆ ನಡೆಯುತ್ತಮ್ಮ. ಇಷ್ಟು ಜನ ಸೊಸೆ ಅಂದ್ರು ಸತ್ ಮೇಲೆ ಗಂಗಾ ಮಾತ್ರ ಸಾಯ್ದೇನೆ ಯಾಕಿರ್ತಾಳೆ? ಅದೇ ಯಾವಾಗ ಸಾಯ್ತಾಳೆ? ಎಷ್ಟೊತ್ತು ವೇಟ್ ಮಾಡ್ಬೇಕು? ಜೈನ ಹೊರಗಡೆ ಕಳ್ಸಿ ಅಂದ್ರೆ ನೀವ್ ಯಾಕೆ ಕಳ್ಸ್ಲಿಲ್ಲ? ಜೈ ಮನೇಲಿ ಇದ್ದಷ್ಟು ಹೊತ್ತು ಆ ಹಾವು ಗಂಗನ್ನ ಟಚ್ ಮಾಡಲ್ಲ ಅಂತ ಅರ್ಥ ಆಯ್ತು. ಇನ್ನೇನಾದ್ರೂ ಯೋಚನೆ ಮಾಡ್ಬೇಕು. ಅವಳು ಇವತ್ತು ಹೇಗಾದ್ರೂ ಸಾಯ್ಬೇಕು. ಶಾಪ ಅವಳನ್ನ ಸಾಯಿಸ್ಲಿಲ್ಲ ಅಂದ್ರೆ ನಾನೇ ಸಾಯಿಸ್ಬಿಡ್ತೀನಿ. ಗಂಗಾ ಪರಿಸ್ಥಿತಿ ನೋಡ್ತಿದ್ರೆ ಮನ್ಸಿಗೆ ತುಂಬಾ ನೋವಾಗ್ತಿದೆ ಅತ್ಗೆ. ಹೇಗಾದ್ರೂ ಗಂಗಾ ಬದುಕ್ಬೇಕು. ನಾ ಹೋಗಿ ಆ ಸ್ವಾಮೀಜಿ ಹತ್ರ ಬೇಡ್ಕೊಳ್ಳೋಣ. ಬೆಳಿಗ್ಗೆನೆ ನಾನು ದೇವಸ್ಥಾನಕ್ಕೆ ಹೋಗಿ ಆ ಕೆಲಸ ಮಾಡ್ದೆ. ಮಾಡೋದಕ್ಕೇನು ಇಲ್ಲ ಅಂತ ಸ್ವಾಮಿಗಳು ಹೇಳಾಯ್ತು. ಗಂಗಾ ಹೇಳ್ದಾಗೆ ಯಾವ್ದೋ ಒಂದು ಅವಕಾಶ ಇದ್ದೇ ಇರುತ್ತೆ ಅಲ್ವಾ? ಯಾವ ಅವಕಾಶನೂ ಇಲ್ವಂತೆ. ಅವರು ಇನ್ನೊಂದು ವಿಷಯನೂ ಹೇಳಿದ್ರು. ಗಂಗಾ ಅಲ್ಪಾಯುಷಿ ಅಂತೆ, ಅವಳಿಗೆ ಪೂರ್ಣಾಯುಷ್ಯ ಇಲ್ವಂತೆ. ಏನಜ್ಜಿ ನೀವ್ ಹೇಳ್ತಿರೋದು? ಹೌದು ಕಣ, ಅವ್ರು ಯಾರಿಗೂ ಪೂರ್ಣ ಆಯಸ್ಸಿರ್ಲಿಲ್ಲ. ಅದಕ್ಕೆ ಆಯಸ್ ಮುಗಿದು ಸತ್ತು ಹೋದ್ರು. ಇದನ್ನೆಲ್ಲ ನೀವು ನಂಬ್ತೀರಾ ಅಜ್ಜಿ? ಏನ್ ನಾಣಿ? ಹಣೆ ಬರ ಕೈ ರೇಖೆ ಅಂತ ಇರುತ್ತೆ ಅಲ್ವಾ ಸರ್? ಡೋಂಟ್ ಟಾಕ್ ನಾನ್ಸೆನ್ಸ್. ಕೈಕಾಲ್ ಇಲ್ದಿರೋರು ಕೂಡ ಬದುಕ್ತಿದ್ದಾರೆ. ಅವ್ರ ಪರಿಸ್ಥಿತಿ ಏನು? ತಲೆ ಇಲ್ದೆ ಅಂತೂ ಯಾರು ಬದುಕಲ್ಲ ಅಲ್ವಾ? ಹಣೆ ಬರಹನ ಮೀರಿದ ಯಾವುದೂ ಇಲ್ಲ. ಇದೆಲ್ಲ ಬಿಡು ಅಜ್ಜಿ. ಇವರೆಲ್ಲ ಯಾಕೆ ಚಿಕ್ಕ ವಯಸ್ಸಲ್ಲೇ ಸತ್ತು ಹೋಗಿದ್ದಾರೆ? ಈ ಊರಿಗೂ ಇವರಿಗೂ ಇವಾಗ ನಡೀತಿರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ನನಗೆ ನಿಜ ಗೊತ್ತಾಗ್ಬೇಕು. ಗಂಗಾ ಆಯಸ್ಸು ಅಷ್ಟೇ ಅಂತ ಹೇಳಿದ್ರ? ಅಂದ್ರೆ ನಮ್ಮ ಅಕ್ಕನ ತರ ಅವ್ರ ಅತ್ತೆ ಹಾಗೆ ಗಂಗಾ ಕೂಡ ಅಲ್ಪಾಯುಷಿನ? ಗಂಗಾ ಸಾಯೋದು ನಿಜನಾ? ಗಂಗಾನ ಆ ದೇವ್ರೆ ಕಾಪಾಡ್ಬೇಕು. ಆ ದೇವ್ರೆ ದಯೆ ತೋರಿಸ್ಬೇಕು. ಇಲ್ಲಿ ನೋಡಿ ಸಿಸ್ಟರ್, ನಿಮ್ ಡಾಕ್ಟರ್ ಅಲ್ಲಿ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ರೆ ಏನಮ್ಮ? ನಿಮ್ ಡಾಕ್ಟರ್ ಫೋನ್ ನಂಬರ್ ಹೇಳು. ಹಲೋ, ಯಾರು? ಡಾಕ್ಟರ್, ನಾನು ನಾಣಿ. ನಮ್ಮ ಮೇಡಮ್ ಅವ್ರಿಗೆ ನೋವು ಶುರುವಾಗಿದೆ. ನೀವೆಲ್ಲಿದ್ದೀರಾ? ಮನೆ ಆಚೆನೇ ಇದ್ದೀನಿ, ಬರ್ತಿದ್ದೀನಿ. ಬೇಗ ಬನ್ನಿ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ನಿಮ್ ಸೆಟಸ್ಕೋಪ್ ಮರ್ತು ಹೋಗ್ತಾ ಇದ್ದೀರಾ? ಥ್ಯಾಂಕ್ ಯು. ನೀವು ನಿತ್ಯ ಶ್ರೀನಿವಾಸ್, ನಿಮ್ ಪೇಷಂಟ್ ಅಲ್ಲ, ಅವಳ ಸಿಸ್ಟರ್. ನಾವು ಟ್ವಿನ್ಸ್. ಅವಳು ಅಕ್ಕ, ನಾನು ತಂಗಿ. ಓ, ಇಬ್ರು ಸೇಮ್ ಟು ಸೇಮ್ ಇದ್ದೀರಾ. ಅದನ್ನು ಕೊಡಿ, ನಿಮ್ಮ ಸಿಸ್ಟರ್ಗೆ ಡೆಲಿವರಿ ಮಾಡಬೇಕು. ಕೊಡಿ ಅದನ್ನ. ನೀವು ಮಾಡಬೇಕಾಗಿರೋದು ಡೆಲಿವರಿ ಅಲ್ಲ, ಪೋಸ್ಟ್ ಮಾರ್ಟಮ್. ಎಕ್ಸ್ಕ್ಯೂಸ್ ಮೀ, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ. ನನ್ನ ಅಕ್ಕನ್ನ ಸಾಯಿಸಿ ಅಂತ ಹೇಳ್ತಾ ಇದ್ದೀನಿ. ವಾಟ್? ಅವಳು ಪ್ರೆಗ್ನೆಂಟ್?
ಹೊಟ್ಟೆಲಿರೋ ಮಗುನು ಸೇರಿಸಿ ಸಾಯಿಸ್ಬಿಡಿ. ಮೊದ್ಲಿದ್ದು ಡಾಕ್ಟರ್ಗೆ ಮಾಡು ಅಂದ್ರೆ ಪಾಪ ಹೇಳಿ ಓಡೋದ್ಲು. ಆರ್ ಯು ಮ್ಯಾಡ್? ಅವಳು ನಿನ್ನ ಅಕ್ಕ. ಐ ನೋ, ಅದಕ್ಕೆ ಸಾಯಿಸಿ ಅಂತ ಹೇಳ್ತಾ ಇದ್ದೀನಿ. ಸಾರಿ, ಐ ಆಮ್ ಎ ಡಾಕ್ಟರ್, ನಾಟ್ ಎ ಕಿಲ್ಲರ್. ಓ 1 ಸೆಕೆಂಡ್. RR ನಗರಲ್ಲಿ ನಿಮ್ಗೊಂದು ಹಾಸ್ಪಿಟಲ್ ಇದೆ. ಅದರಲ್ಲಿ 10 ಜನ ಇನ್ ಪೇಷಂಟ್ಸ್ ಇದ್ದಾರೆ. ಈ ನೈಟ್ ಅವರು ಸತ್ತೋಗ್ತಾರೆ. ಅವ್ರ ಸಂಬಂಧಿಕರು ನಿಮ್ಮ ಹಾಸ್ಪಿಟಲ್ನ ಧ್ವಂಸ ಮಾಡ್ತಾರೆ. ನಿಮ್ ಹಸ್ಬೆಂಡ್ ಒಬ್ಬ ಇಂಜಿನಿಯರ್. ಯಾವಾಗ್ಲೂ ಡೇ ಡ್ಯೂಟಿ ಮಾಡೋ ಅವನಿಗೆ ಇವತ್ತು ನೈಟ್ ಶಿಫ್ಟ್ ಆಗತ್ತೆ. ಡ್ಯೂಟಿ ಆಗ್ತಿದ್ದಾನೆ ಕಾರಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಒಂದ್ ಟಿಪ್ಪರ್ ಕಾರಿಗೆ ಗುದ್ದತ್ತೆ. ಕಾರ್ ಜೊತೆ ನಿನ್ ಗಂಡನ್ನು ಪೀಸ್ ಪೀಸ್ ಪೀಸ್